ಸಿಂಧು ನದಿ ನೀರು ಒಪ್ಪಂದ ವಿಚಾರವಾಗಿ ಭಾರತಕ್ಕೆ ಪಾಕಿಸ್ತಾನ ಯುದ್ಧದ ಎಚ್ಚರಿಕೆ ನೀಡಿದೆ. ನೀರು ನಮ್ಮ ರಾಷ್ಟ್ರೀಯ ಭದ್ರತೆ ಭಾಗ, ಅದರ ಮೇಲೆ ಯಾವುದೇ ರೀತಿಯ ಅಪಾಯ ಆದಿರಿದರೆ ಭಾರತದ ಮೇಲೆ ಯುದ್ಧಕ್ಕೂ ಹಿಂಜರಿಯಲ್ಲ ಅಂತಂದ್ಬಿಟ್ಟು ಪಾಕ್ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಉದ್ದಟತನ ಪ್ರದರ್ಶನ ಮಾಡಿದ್ದಾರೆ. ಆದರೆ ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ 2028ರ ವೇಳೆಗೆ ಸಿಂಧೂ ನದಿ ನೀರು ಕಂಪ್ಲೀಟ್ ಪಾಕಿಸ್ತಾನಕ್ಕೆ ಹರಿಯೋದನ್ನು ತಡೆಯೋ ಶಕ್ತಿ ನಮ್ಮ ದೇಶಕ್ಕೆಲ್ಲ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇಲ್ಲ, ನಾನು ಒಳ್ಳೆಕಾಗ ಅವನು ಯಾವನೋ ಹೇಳ್ಬಿಟ್ಟ ಅಂತ ಕೇಳ್ತೀವ, ನಿಲ್ಲಿಸ್ಕೊತೀವಿ. ನನ್ನ ಪ್ರಕಾರ ಸರಿ ಇದೆಯಪ್ಪ ಭಾರತ ಮಾಡ್ತಿರೋದು. ಇದನ್ನೇ ಕರ್ನಾಟಕ CR ಪಾಟೀಲ್ಗೂ ಮತ್ತು ಬೆನ್ಮೂಳೆ ಇಲ್ಲದೆ ಇರೋ BJP MP ಗಳಿಗೆ ಹೇಳಬೇಕು. ಇದನ್ನೇ ಹೇಳಬೇಕು. ಹೌದು, ನಾವು ಮೇಕೆದಾಟನ್ನು ಕಟ್ಟಿ ಬ್ಲಾಕ್ ಮಾಡ್ಕೊತೀವಿ ನೀರನ್ನು ಅಂತ ಹೇಳಬೇಕು. ಇದನ್ನೇ ಹೇಳಬೇಕು. ನಮ್ಮ ಜಾಗ ನಮ್ಮ ಹಕ್ಕು. ಕರೆಕ್ಟ್. ಇಂಡಿಯಾ ಪಾಕಿಸ್ತಾನದ ವಿಚಾರದಲ್ಲಿ ಬ್ಲಾಕ್ ಮಾಡೋವಾಗ ನಾವು ಯಾಕೆ ಮಾಡಬಾರ್ದು ಅನ್ಬೇಕು ಅವಾಗ. ಕರೆಕ್ಟ್. ಅಲ್ಲಿ ಸರಿ ಅದು ಮಾಡ್ತಿರೋದು. ಹಂಗಾಗಿ ಇದು ಸರಿ ಅಲ್ಲ. ನಾವಿಲ್ಲಿ ಹೇಳ್ತಾ ಇದ್ದೀವಿ, ಇದು ಕುಡಿಯೋ ನೀರಿಗೆ ಒಬ್ಬ ಜವಾಬ್ದಾರಿ ತಗೊಳ್ಳಲ್ಲ. ಅದಕ್ಕೆ ಯಾರು ಜವಾಬ್ದಾರಿ ತಗೊಳ್ಳಲ್ಲ. ಅದು ಅಲ್ಟಿಮೇಟ್ಲಿ ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋಗೋಕ್ಕಾದ್ರೂ ತೀರ್ಮಾನಗಳು ಕೊಡಬೇಕಲ್ಲ ಕೇಂದ್ರ ಸರ್ಕಾರದವರು. ಏನಾದರೂ ಒಂದು ಹೇಳಬೇಕು ತಾನೇ ಕೋರ್ಟ್ಗೆ ಹೋಗೋಕ್ಕಾಗೋದು. ಹೌದು. ನೀವು ಕೊಡದೇನೆ ಕೂತಿದ್ರೆ ಕೋರ್ಟ್ಗೆ ಹೆಂಗೆ ಹೋಗಬೇಕು? ಅಲ್ಟಿಮೇಟ್ಲಿ ಇದು ಕೋರ್ಟ್ಗೆ ಹೋಗುತ್ತೆ. ಖಂಡಿತ ಅದನ್ನೇ ಹೇಳಬೇಕು. ಸೇಮ್ ಸಾರ್ ನಮ್ಮ ಕರ್ನಾಟಕ ಪೊಸಿಷನ್ ಇವತ್ತು ಅಂತ.